ಶಿವಮೊಗ್ಗದಲ್ಲಿ ನೋಡಿ ಕರೆಂಟ್ ಶಾಕ್ನಿಂದ ದಂಪತಿ ಸಾವನ್ನಪ್ಪಿರೋ ದುರ್ಘಟನೆ ನಡೆದಿದೆ. ಸೊರಬ ತಾಲೂಕಿನ ಕಪ್ಪಗಳಲೆ ಗ್ರಾಮದಲ್ಲಿ ದುರಂತ ನಡೆದಿದೆ. 55 ವರ್ಷದ ಪತಿ ಕೃಷ್ಣಪ್ಪ, 42 ವರ್ಷದ ಪತ್ನಿ ವಿನೋದ ಸಾವನ್ನಪ್ಪಿದ್ದಾರೆ. ಮನೆ ಮೇಲೆ ಹಾದು ಹೋಗಿತ್ತು ವಿದ್ಯುತ್ ತಂತಿ. ನಿರಂತರ ಮಳೆಯಿಂದಾಗಿ ವೈರ್ ತೇವ ಆಗಿತ್ತು. ಮನೆ ಮುಂದೆ ಬಟ್ಟೆ ಒಣಗಿಸೋದಕ್ಕೆ ಹೋದಾಗ ಶಾಕ್ ಹೊಡೆದಿದೆ. ತಂತಿ ಸ್ಪರ್ಶಿಸಿದ ಪತ್ನಿ ವಿನೋದಾಗೆ ವಿದ್ಯುತ್ ಶಾಕ್ ಹೊಡೆಯುತ್ತೆ. ಪತ್ನಿ ರಕ್ಷಣೆಗೆ ಬಂದಂಥ ಕೃಷ್ಣಪ್ಪ ಅವ್ರಿಗೂ ಕರೆಂಟ್ ಶಾಕ್ ಹೊಡೆದು ದಂಪತಿಗಳಿಬ್ಬರು ಪ್ರಾಣ ಬಿಟ್ಟಿದ್ದಾರೆ. ಇಬ್ಬರು ಹೆಣ್ಮಕ್ಳಿದ್ರು, ಒಬ್ಬ ಗಂಡು ಮಗ ಇದ್ದ ಈ ದಂಪತಿಗೆ ಅಂತ ಮಾಹಿತಿ ಗೊತ್ತಾಗಿದೆ. ಸಾವಿನಲ್ಲೂ ಕೂಡ ಈ ದಂಪತಿ ಒಂದಾಗಿದ್ದಾರೆ. ಆದರೆ ಈ ರೀತಿಯಾದಂತಹ ಸಾವು, ಕರೆಂಟ್ ವೈರ್ ಟೆರೆಸ್ ಮೇಲೆ ಬಿದ್ದೋಗಿದೆ. ಬಟ್ಟೆ ಒಣಗಿಸೋದಕ್ಕೆ ಅಂತ ಹೋದಾಗ ಮಳೆ ಬೇರೆ, ವೈರ್ ತೇವ ಆಗಿತ್ತು. ಶಾಕ್ ಹೊಡೆದಿದೆ ಪತ್ನಿಗೆ. ಪತ್ನಿಯನ್ನು ರಕ್ಷಿಸೋದಕ್ಕೆ ಹೋದಂಥ ಪತಿ ಕೃಷ್ಣಪ್ಪ ಅವ್ರಿಗೂ ಕೂಡ ಕರೆಂಟ್ ಶಾಕ್ ಹೊಡೆದಿದೆ.